ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ಎನ್ಎಸ್ ಬೋಸರಾಜ್ ಫೌಂಡೇಶನ್, ಭಂಡಾರಿ ಆಸ್ಪತ್ರೆ ಹಾಗೂ ಶ್ರೀ ಸಾಯಿ ಹಕ್ಕನ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಸನ್ಮಾನ ಶ್ರೀ ಎನ್ಎಸ್ ಬೋಸರಾಜ್ ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣೆ ಶಿಬಿರ ದಿನಾಂಕ 5/6/2025 ಬೆಳಗ್ಗೆ 9 ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ. ಸ್ಥಳ ಓಂ ಶ್ರೀ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಸ್ಟೇಷನ್ ರಸ್ತೆ, ರಾಯಚೂರು. ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುತ್ತದೆ. ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಓಂ ಸಾಯಿ ನಾಗಭೂಷಣ್ ಬಾಬಾ ಶಿರ್ಡಿ, ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ ಸಂಸ್ಥಾಪಕ, ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ನಗರದ ಸಾರ್ವಜನಿಕ ಉದ್ಯಾನದ ಹತ್ತಿರ ಇರುವ ಶ್ರೀ ಸಾಯಿ ಮಂದಿರದಲ್ಲಿ ಧ್ಯಾನ ಮಂದಿರದ ಸಂಸ್ಥಾಪಕ ಅಧ್ಯಕ್ಷರು, ಧರ್ಮದರ್ಶಿಗಳಾದ ಸಾಯಿ ಕಿರಣ್ ಆದೋನಿಯವರ ನೇತೃತ್ವ, ಶಿರಡಿ ಸಾಯಿ ಮಂದಿರದಿಂದ ಆಗಮಿಸಿದ ಸಾಯಿ ನಾಗಭೂಷಣ ಬಾಬಾರವರ ದಿವ್ಯ ಸಾನ್ನಿಧ್ಯದಲ್ಲಿ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಅವರ 80ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಸಾಯಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಧರ್ಮದರ್ಶಿಗಳಾದ ಸಾಯಿ ಕಿರಣ್ ಅವರ ಸಮ್ಮುಖದಲ್ಲಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಗರದ ಭಂಡಾರಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಯವರಿಂದ ಸರ್ವ ಭಕ್ತಾದಿಗಳು ಹಾಗೂ ನಗರದ ನೂರಾರು ಸಾರ್ವಜನಿಕರಿಗೆ ಬಿಪಿ, ಶುಗರ್ ದೃಷ್ಟಿಯ ತಪಾಸಣೆಯನ್ನು ಮಾಡಿ ರೋಗಿಗಳಿಗೆ ವೈದ್ಯರು ಕೆಲವು ಸಲಹೆ ಸೂಚನೆಗಳನ್ನು ಹೇಳಿದರು. ಒಟ್ಟಾರೆ ನೂರಾರು ಜನರು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಂತರ ಮಂದಿರದ ಧರ್ಮದರ್ಶಿಗಳು, ಸಾನ್ನಿಧ್ಯ ವಹಿಸಿದ ಗುರುಗಳು ಹಾಗೂ ಸರ್ವ ಹಿರಿಯರು ಸೇರಿ ಎನ್ಎಸ್ ಬೋಸರಾಜ್ ಅವರ ನಾಮಾಂಕಿತ ಕೇಕ್ ಕತ್ತರಿಸಿ ಒಬ್ಬರಿಗೊಬ್ಬರು ಸಿಹಿ ಕೇಕ್ ಅನ್ನು ತಿನ್ನಿಸುವ ಮೂಲಕ ವಿನಿಮಯ ಮಾಡಿಕೊಂಡರು. ಶ್ರೀ ಸಾಯಿ ಬಾಬಾ ಭಗವಂತನಿಗೆ ಮಹಾಮಂಗಳಾರತಿಯನ್ನು ನೆರವೇರಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಾಯಿ ಕಿರಣ್ ಆದೋನಿ ಅವರು, ಸನ್ಮಾನ ಎನ್ಎಸ್ ಬೋಸರಾಜ್ ಅವರ ಜನ್ಮದಿನದ ಅಂಗವಾಗಿ ಸಾಯಿ ಮಂದಿರದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಅನ್ನದಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ನೂರಾರು ಜನರು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಂಡು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ ಸುಖ ಜೀವನವನ್ನು ನಡೆಸಲಿ ಎಂಬ ಉದ್ದೇಶದಿಂದ ಸನ್ಮಾನ್ಯರು ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದು ನಮಗೆ ತುಂಬಾ ಸಂತೋಷ ತಂದಿದೆ. ಸನ್ಮಾನ್ಯ ಸಚಿವರಿಗೆ ಆ ಸಾಯಿ ಭಗವಂತನು ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ. ಜಿಲ್ಲೆಯಲ್ಲಿ ಅವರು ಇನ್ನೂ ಜನರ ಸೇವೆ ಸಲ್ಲಿಸಲು ಆರೋಗ್ಯ, ನೆಮ್ಮದಿ, ಸುಖ, ಸಂಪತ್ತನ್ನು ಕರುಣಿಸಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತೇವೆ ಎಂದು ನುಡಿದರು. ಸಾಯಿ ಧ್ಯಾನ ಮಂದಿರಕ್ಕೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ಶ್ರೀ ಸಾಯಿ ಬಾಬಾನವರ ಮಹಾಪ್ರಸಾದವನ್ನು ವಿತರಿಸಲಾಯಿತು. ಓಂ ಸಾಯಿರಾಮ್. ನಮಸ್ಕಾರ ಎಲ್ಲರಿಗೂ. ಇಂದು ನಮ್ಮ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್ ಸರ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದೆ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸಾಯಿ ಮಂದಿರದಲ್ಲಿ ನಮ್ಮ ಸಾಯಿ ಭಕ್ತಾದಿಗಳಿಗೆ ಉಚಿತ ಆರೋಗ್ಯ ಹಾಗೂ ನೇತ್ರ ತಪಾಸಣಾ ಶಿಬಿರ ಮತ್ತು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಈ ಒಂದು ಶುಭ ಸಂದರ್ಭದಲ್ಲಿ ಶಿರಡಿಯಿಂದ ನಮ್ಮ ಪೂಜ್ಯರು, ನಮ್ಮ ಆತ್ಮೀಯರು, ನಮ್ಮ ಗುರುಗಳು, ನಮ್ಮ ಅಣ್ಣನವರಾದಂತಹ ಶ್ರೀ ಶ್ರೀ ಓಂ ಸಾಯಿ ನಾಗಭೂಷಣ್ ಬಾಬಾ ಅವರು ಈ ಒಂದು ಪ್ರತ್ಯೇಕ ಹುಟ್ಟುಹಬ್ಬಕ್ಕೆ ಅವರು ಇಲ್ಲೇ ಉಳ್ಕೊಂಡಿದ್ದಾರೆ. ಅವರಿಗೆ ಶುಭ ಕೋರಲು ಅವರ ಸನ್ಮಾನ್ಯ ಬೋಸರಾಜ್ ಸರ್ ಅವರಿಗೆ ಆರೋಗ್ಯ, ಆಯುಷು ನೀಡಲಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡಿ ಅವರ ಹುಟ್ಟುಹಬ್ಬ ಆಚರಣೆಯನ್ನು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಲಾಗಿದೆ. ಅವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ಧನ್ಯವಾದಗಳು ತಿಳಿಸ್ತೇವೆ. ಓಂ ಸಾಯಿ.
ಯುವಕರು ಯುವತಿಯರು ಜೀವನದಲ್ಲಿ ಯಶಸ್ಸು ಕಾಣಬೇಕಾದರೆ ಉನ್ನತ ಗುರಿ ಹಾಗೂ ಏಕಾಗ್ರತೆ ಬಹಳ ಮುಖ್ಯ ಎಂದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಹೇಳಿದರು. ಅವರಿಂದು ನಗರದ ರಂಗಮಂದಿರದಲ್ಲಿ ಎನ್ಎಸ್ ಬೋಸರಾಜ್ ಫೌಂಡೇಶನ್ ಜ್ಞಾನ ದರ್ಶಿನಿ ಶಿಕ್ಷಣ ಸಂಸ್ಥೆ ಹಾಗೂ ಕನಸು ಕೆಎಎಸ್ ಅಕಾಡೆಮಿ ಬ್ರೈಟ್ ವೇ ಕಂಪ್ಯೂಟರ್ ಇವರ ಸಹಯೋಗದಲ್ಲಿ ಸಚಿವ ಎನ್ಎಸ್ ಬೋಸರಾಜ್ ಅವರ 79ನೇ ಜನ್ಮದಿನದ ಅಂಗವಾಗಿ ಆಯೋಜಿಸಿದ ಸ್ಪರ್ಧಾತ್ಮಕ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಜೀವನದಲ್ಲಿ ಗುರಿ ತಪ್ಪಲಬೇಕಾದರೆ ಛಲ ಇರಬೇಕು. ವಿದ್ಯಾರ್ಥಿಗಳು ಭಯದ ವಾತಾವರಣದಿಂದ ಹೊರಬಂದು ದಿನನಿತ್ಯ 8 ಗಂಟೆಗಳ ವಿದ್ಯಾಭ್ಯಾಸದಲ್ಲಿ ತೊಡಗಿಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದರು. ವಿದ್ಯಾರ್ಥಿಗಳ ಸಾಮರ್ಥ್ಯ ಮೇಲೆ ಅವರ ಭವಿಷ್ಯ ಅಡಗಿದೆ ಎಂದರು. ಮಾನಸಿಕ ಸಾಮರ್ಥ್ಯ ಜೀವನದಲ್ಲಿ ಯಶಸ್ವಿಗೆ ಏಕಾಗ್ರತೆ ಮುಖ್ಯ. ಯುವಕರಿಗೆ ಪ್ರದೀಪ್ ಸಲಹೆ ಹಾಗೂ ಜ್ಞಾನದ ಕುರಿತು ಆಸಕ್ತಿಯನ್ನು ವಿದ್ಯಾರ್ಥಿಗಳು ಅರಿತುಕೊಂಡು ಪರೀಕ್ಷೆ ಪೂರ್ವ ತಯಾರಿ ನಡೆಸಬೇಕು. ವಿದ್ಯೆ ಎಂಬುದು ತಪಸ್ಸು, ಅದನ್ನು ಕಠಿಣ ಶ್ರಮದಿಂದ ಗಳಿಸಬೇಕು. ಆಗ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸಲು ಸಾಧ್ಯವೆಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಜೀವನದಲ್ಲಿ ಯಶಸ್ಸು ಕಾಣಲು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ವಿದ್ಯಾರ್ಥಿಗಳು ನಕಾರಾತ್ಮಕ ಯೋಚನೆಗಳಿಂದ ದೂರ ಇರಬೇಕು. ಯಶಸ್ಸು ಕಡೆ ಹೆಚ್ಚಿನ ಮಹತ್ವ ನೀಡಬೇಕು ಎಂದರು. ತಾಯಿಯ ಪ್ರೀತಿ ಸಲಹೆಯಿಂದ ಮಾತ್ರ ಸಾಧನೆ ಕಡೆ ಹೆಚ್ಚು ಹುಮ್ಮಸ್ಸು ಬರಲು ಸಾಧ್ಯ. ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ಸು ಗಳಿಸಲು ತಂದೆ ತಾಯಿಯರ ಪ್ರೋತ್ಸಾಹ ಜೊತೆಗೆ ಶ್ರಮ ಹಾದಿಯಲ್ಲಿ ನಡೆಯಬೇಕು. ಆಗ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ ಎಂದರು. ಬದುಕು ನಡೆಸುವುದಕ್ಕಿಂತ ಉತ್ತಮ ವ್ಯಕ್ತಿಯಾಗಿ ಬಾಳು ಸಾಗಿಸಲು ಕಲಿಯಬೇಕು ಎಂದು ಹೇಳಿದರು. ತಾಯಿ ಬಳಗವೇ, ತಂದೆ ಬಳಗವೇ, ಪತ್ರಕರ್ತರೆ, ಛಾಯಾಗ್ರಾಹಕರೇ, ಉತ್ತರ ಕರ್ನಾಟಕದ ಹುಡುಗರು ಸರ್ ನಾನು UPSC ಪಾಸ್ ಮಾಡ್ತೀನಾ, KPSC ಪಾಸ್ ಮಾಡ್ತೀನಾ, ಇನ್ನ ಪುಸ್ತಕ ತೆಗೆದು ಫಸ್ಟ್ ಪೇಜ್ ಓದಿರಲ್ಲ. ಆಮೇಲೆ ಪಾಸ್ ಆಗ್ತೀನಿ ಅಂದ್ರೆ 250-300 ಪೇಜ್ ಇರೋ ಬುಕ್ ಓದಿ ಟೆಸ್ಟ್ಗಳು ಬರೆದು ಮಾರ್ಕ್ಸ್ ಕಡಿಮೆ ಎಷ್ಟು ಬಂದು ಬರಲಿಲ್ಲ ಅಂತ ಅವತ್ತು ಯೋಚನೆ ಮಾಡೋ ಪ್ರಶ್ನೆನ ಲೈಫಲ್ಲಿ ಅನ್ಕಂಡೀಷನಲ್ ಆಗಿ ಟ್ರೈ ಮಾಡಬೇಕು. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ಗಳುಂಟಯ್ಯ, ನಿಮ್ಮೊಳಗಿರುವ ಫೋರ್ಸ್ ಚಪ್ಪಳ ಲಾಸ್ಟ್ ನೋಡಿ ಡೈಲಾಗ್ ಮಿಸ್ ಆಗ್ತದೆ. ನೋಡಿ ಪವರ್ಫುಲ್ ಲೈನ್ಗಳು ಹೋಗ್ಬಿಡ್ತವೆ, ಚಪ್ಪಳ ಲಾಸ್ಟ್ ನೋಡಿ. ಕನ್ನಡ ಮೀಡಿಯಮು, ದೊಡ್ಡ ಕನಸುಗಳು. ಪ್ರತಿ ಸಲ ಮ್ಯಾಗ್ಝಿನ್ಗಳಲ್ಲಿ IAS ಟಾಪರ್ಸ್ ಫೋಟೋಗಳು ನೋಡಿದಾಗ ನಾನು ಯಾವಾಗ ಅಲ್ಲಿ ಬರ್ತೀನಿ ಅಂತ ಪ್ರಿಲಿಮ್ಸ್ ಬರೆಯಕ್ಕೆ ಹೋದ್ರೆ CSET ಪಾಸ್ ಆಗಲ್ಲ, KPSC ಅಲ್ಲಿ ಬರೆಯಕ್ಕೆ ಹೋದ್ರೆ ಯಾವುದೋ ಒಂದು ಪೇಪರ್ ಕಷ್ಟ ಆಗ್ಬಿಡುತ್ತೆ. ದಿನಕ್ಕೆ 14-15 ತಾಸು ಕೂತ್ ಓದ್ಬೇಕು, ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು. ಎಲ್ಲಿ ಓದ್ಬೇಕು ಅಂದ್ರೆ ಮಗ ಎಲ್ಲಿ ಓದ್ಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿಮ್ ಬಗ್ಗೆ ಓದ್ಬೇಕು ಮಗನೇ. ರಿಸಲ್ಟ್ ದಿನ ಕರ್ನಾಟಕ ನಿನ್ ಬಗ್ಗೆ ಓದ್ಬೇಕು, ಇಲ್ಲ ತೆಪ್ಪಗಿರ್ಬೇಕು ಯಾವುದೋ ಒಂದು ಕೆಲಸಕ್ಕೋ. ಇದಕ್ಕೆ ಕೆಲವು ಹುಡುಗರು ಕೇಳ್ತಾರೆ, ಅಣ್ಣ ನಾನು PSC ಟಾಪರ್ ಆಗ್ತೀನಾ, KPSC ಟಾಪರ್ ಆಗ್ತೀನಾ, ಹಾಗಾದ್ರೆ ನಾನು ಏನ್ ಸ್ಟ್ರಾಟಜಿ ಮಾಡ್ಬೇಕು ಅಂದ್ರೆ ದ ಬೆಸ್ಟ್ ಬಿಸಿನೆಸ್ ಇನ್ ದ ವರ್ಲ್ಡ್, ಮೈಂಡ್ ಯುವರ್ ಓನ್ ಬಿಸಿನೆಸ್. ಮೈಂಡ್ ಯುವರ್ ಓನ್ ಬಿಸಿನೆಸ್. ದಿನಕ್ಕೆ 14-15 ತಾಸು ಕೂತು ಓದ್ಬೇಕು. ಸುಮ್ಮನೆ ಗೆದ್ರೆ ವಿಕ್ಟರಿ ಪಡಬಾರ್ದು, ಕಷ್ಟಪಟ್ಟಿದ್ರೆ ಅದು ಇಷ್ಟ. ದಿನಕ್ಕೊಂದು 8 ತಾಸು 10 ತಾಸು ಓದೋ ಯೋಗ್ಯತೆ ಇದ್ದ ಜಾಗ ದೊಡ್ಡ ಕನಸುಗಳೆಲ್ಲ ಕಾಣಬಾರ್ದು ಮಗ. ನೀವು ಲೈಫಲ್ಲಿ ಏನ್ ಅನ್ಕೊಂಡು ಅಚೀವ್ ಮಾಡ್ತೀರಾ. ಮತ್ತೆ ಬಹಳಷ್ಟು ಜನ ಕನ್ನಡ ಮೀಡಿಯಮ್ಮು ನನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಸರ್, ನನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ, ನಾನು ಏನ್ ಮಾಡ್ತೀನಿ, ನಾನು ಟಾಪರ್ ಆಗ್ತೀನಿ. ಇವೆಲ್ಲ ಬಿಟ್ಟು ಬಿಡಿ. ಕೈ ಬರಹ ಸೊಟ್ಟಿಗಿದ್ರೆ ಏನ್ ಮಗ, ಹಣೆ ಬರಹ ನೆಟ್ಟಿಗಿದ್ದಾಗ ನನಗೆ ಯಾಕೆ ನೀವು ಚಪ್ಪಾಳೆ ಹೊಡಿಬೇಕು ಅಂತ ರೀಸನ್ ಹೇಳ. ನಾನು ಆಕಾಶಕ್ಕೆ ಬೆಳೆದಿದ್ದೀನಿ ಅನ್ನೋ ಕಾರಣಕ್ಕಲ್ಲ, 2023 ಆಕಾಶದಲ್ಲಿ ಇದ್ದವ್ರನ್ನ ಭೂಮಿ ಇಳಿಸಿದ್ದೀನಿ ಅನ್ನೋ ಕಾರಣಕ್ಕೆ. ಹಾಗೆ ಎರಡರ ಅರ್ಥ ಒಂದೇ ಕಿಂಗ್ ಅಂತ. ಹಾಗಾಗಿ ಅವ್ರ ಮಗ ರೂಪ್ಸಿಗೆ ದೊಡ್ಡ ಕಿಂಗ್ ಆಗಿ ರಾಯಚೂರನ್ನು ಬೆಳೆದಿ ನೆಕ್ಸ್ಟ್ ಬೈಫರ್ಗೇಷನ್ ಇದೆ ಅಂತ ಕೇಳಿಪಟ್ಟೆ. ನಾನು ಆಲ್ರೆಡಿ ಒಂದು ಪೆನ್ ಕೊಟ್ಟಿದ್ದೀನಿ, ಎಂಟರ್ ಆಗಿ ನೆಕ್ಸ್ಟು ಏನು ವಿಧಾನಸೌಧದ ಸೈನ್ ಆಗಲಿಕ್ಕೆ ಯೂಸ್ ಆಗಲಿ ಅಂತ ಒಂದು ಪೆನ್ ಕೊಟ್ಬಿಟ್ಟೆ ಬಂದು. ಯಾಕಂದರೆ ನನಗೆ ಅಗತ್ಯ ಇದೆ, ಯುವಕರ ಅಗತ್ಯ ಇದೆ. ಯಾಕಂದರೆ ಎಲ್ಲ ಏನು ಏರಿಯಾಗಳು ನೋಡಿದಾಗ ಜಾಸ್ತಿ ಡೆವಲಪ್ಮೆಂಟ್ ಆಗಿರೋದು ಯೂತ್ಸ್ ಇದ್ದಲ್ಲಿ ಮಾತ್ರ. ನಾನು ಯಾವಾಗಲೂ ಹೇಳ್ತೀನಿ, 70-80 ಕ್ರಾಸ್ ಆದ ಮೇಲೆ ಪಾಪ ಅವರು ಬೆನ್ನು BP ಶುಗರಲ್ಲಿ
ನಿಮ್ಮನ್ನು ಹೇಗೆ ರೆಡಿ ಮಾಡಿ ಬೆಂಗಳೂರಿನಲ್ಲಿ ಆರ್ಸಿಬಿ ಐಪಿಎಲ್ನಲ್ಲಿ ಟ್ರೋಫಿ ಗೆದ್ದ ಕಾರಣಕ್ಕೆ ಸರ್ಕಾರ ಅದರ ಕ್ರೆಡಿಟ್ ತೆಗೆದುಕೊಳ್ಳಲು ಅದ್ದೂರಿ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲದೆ ಸುಮಾರು 11 ಜನ ಬಲಿ ತೆಗೆದುಕೊಂಡಿದೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ನೆರೆಹೊಣೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ವೀರಣ್ಣಗೌಡ ಲೆಕ್ಕಿಹಳ್ಳ ಆಕ್ರೋಶ ವ್ಯಕ್ತಪಡಿಸಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಸರ್ಕಾರ ಬೇಜವಾಬ್ದಾರಿಯಿಂದ ಕಾಲ್ತುಳಿತ ಸಂಭವಿಸಿ ಹಲವಾರು ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ. ಸರ್ಕಾರದ ಪ್ರತಿಷ್ಠೆಯ ಈ ಕಾರಣಕ್ಕೆ ಅಮಾಯಕರ ಬಲಿಯಾಗಿದೆ. ರಾಜ್ಯದಲ್ಲಿ ಸಂಪೂರ್ಣ ಕಾನೂನು ಹದಗೆಟ್ಟು ತುಘಲಕ್ ಸರ್ಕಾರ ದುರ್ಬರ ನಡೆಸುತ್ತಿದೆ ಎಂದು ಅವರು ಹೇಳಿದರು. ರಾಜ್ಯದಲ್ಲಿ ಗೃಹ ಸಚಿವರು ಇದ್ದರೂ ಇಲ್ಲವೋ ತಿಳಿಯುತ್ತಿಲ್ಲ. ವಿಜಯೋತ್ಸವಕ್ಕೆ ಅಷ್ಟು ಜನರು ಸೇರುವುದರ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಯಾಕೆ ಅಗತ್ಯ ಕ್ರಮ ಕೈಗೊಂಡಿಲ್ಲ ತಿಳಿಯುತ್ತಿಲ್ಲ. ಅಲ್ಲದೆ ರಾಜ್ಯದಲ್ಲಿ ಜಿಲ್ಲೆಗೊಬ್ಬರಂತೆ ಗೃಹ ಸಚಿವರಿದ್ದರು. ಬೆಳಗಾವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಕಲಬುರಗಿಗೆ ಪ್ರಿಯಾಂಕಾ ಖರ್ಗೆ, ಧಾರವಾಡಕ್ಕೆ ಸಂತೋಷ್ ಲಾಡ್, ರಾಯಚೂರಿಗೆ ಬೋಸರಾಜು ಶರಣಪ್ರಕಾಶ್, ಹೀಗೆ ಜಿಲ್ಲೆಗೊಬ್ಬರು ಗೃಹ ಸಚಿವರಿದ್ದಾರೆ. ಹೀಗಾಗಿ ರಾಜ್ಯದ ಗೃಹ ಸಚಿವರ ಮಾತು ಕೇಳದಾಗಿದ್ದಾರೆ ಎಂದರು. ಇದಲ್ಲದೆ ಇಂದು ಪರ ಇರುವ ಕಾರ್ಯಕರ್ತರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನು ಹಾಕಿ ಕಿರುಕುಳ ನೀಡುತ್ತಿದ್ದಾರೆ. ಪೊಲೀಸರು ಥೇಟ್ ಕಾಂಗ್ರೆಸ್ ಕಾರ್ಯಕರ್ತರಂತೆ ಕೆಲಸ ಮಾಡುತ್ತಿದ್ದಾರೆ. ಅಧಿಕಾರ ಶಾಶ್ವತವಲ್ಲ. ಮುಂದಿನ ದಿನಗಳಲ್ಲಿ ನಾವು ಅಧಿಕಾರಕ್ಕೆ ಬರುತ್ತೇವೆ. ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಎದೆಗುಂದಬಾರದು. ಬಿಜೆಪಿ ನಮ್ಮ ಜೊತೆಗೆ ಎಂದು ತಿಳಿಸಿದರು. ಇಲ್ಲಿ ಕೂಡ ಹೆಂಗ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಐತಿ, ಇಲ್ಲಿ ಕೂಡ ರಾಯಚೂರು ಜಿಲ್ಲೆಯಲ್ಲಿ ಬಹಿರಂಗ ಆಗವೆ. ಇವತ್ತು ಬೋಸರಾಜ್ ಅವರದೊಂದು, ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರದೊಂದು ಬಣ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂತ ಅದೇ ಜಗತ್ ಜಾಹಿರ ಇದೆ. ಒಟ್ಟಾರೆ ನಮ್ಮ ನಿಲುವೇನಂದ್ರೆ, ನಾನು ನನ್ನ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಹೇಳ್ತೀನಿ, ಯಾರು ಎದೆಗುಂದಬೇಡಿ. ಅವರು ಮಾಡಿರ್ತಕ್ಕಂಥ ವೈಫಲ್ಯಗಳನ್ನ ಎತ್ತಿ ತೋರಿಸಿ ಯಾವುದೇ ಕಾರಣಕ್ಕೂ ನೀವು ಎದೆಗುಂದಬೇಡಿ. ನಿಮ್ಮ ಜೊತೆ ಭಾರತೀಯ ಜನತಾ ಪಕ್ಷ, ಇಲ್ಲಿರ್ತಕ್ಕಂಥ ಶಾಸಕರು, ಮಾಜಿ ಶಾಸಕರು, ನಿಮಗೆ ಎಲ್ಲಾ ಮುಖಂಡರು ನಿಮ್ ಜೊತೆಗಿರ್ತೀವಿ. ಅವ್ರೇನು ಕಾಂಗ್ರೆಸ್ನ ವೈಫಲ್ಯಗಳೇನದಾವ ಅವ್ನು ಎತ್ತಿ ತೋರಿಸೋದ್ರಲ್ಲಿ ನೀವು ಯಾರು ಹಿಂದೆ ಬೀಳಬಾರ್ರಿ. ನಿಮ್ಮ ಕಾರ್ಯವನ್ನು ನೀವು ಮುಂದುವರಿಸ್ರಿ. ನಿಮ್ಮ ಜೊತೆಗೆ ನಾವಿದ್ದೇವೆ. ಯಾರಿಗೂ ಎದೆಗುಂದ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಂತ್ರಿ ಮತ್ತು ಅವರ ಕುಟುಂಬದ ಪ್ರಚಾರದ ಗಿಳಿಗೆ ರಾಜ್ಯದ 11 ಜನ ಅಮಾಯಕರು ಬಲಿಯಾಗಿದ್ದಾರೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಅವರು ಕಟುವಾಗಿ ಟೀಕಿಸಿದರು. ಅವರಿಂದು ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ರಾಜ್ಯ ಸರ್ಕಾರ ಆರ್ಸಿಬಿ ವಿಜಯೋತ್ಸವ ನಿರ್ವಹಣೆಯಲ್ಲಿ ಸಂಪೂರ್ಣ ವೈಫಲ್ಯದ ಪರಿಣಾಮ ಈ ಸಾವು ಸಂಭವಿಸಿದೆ. ರಾಜ್ಯದ ಸಚಿವರ ಪ್ರಚಾರದ ಗಿಳು ಮತ್ತು ಅವರ ಮಕ್ಕಳು ಮೊಮ್ಮಕ್ಕಳಿಗೆ ಆರ್ಸಿಬಿ ಕ್ರಿಕೆಟ್ ತಂಡದ ಭೇಟಿ ಮಾಡಿಸಲು ರಾಜ್ಯದ ಬಡವರ ಮಕ್ಕಳನ್ನು ಸಾವಿಗೆ ದೂಡಲಾಗಿದೆ. ಈ ಕಾಲ್ತುಳಿತ ಘಟನೆಯಲ್ಲಿ 11 ಜನರ ಸಾವು ಸರ್ಕಾರವೇ ಮಾಡಿಸಿದ ದುರಂತವಾಗಿದೆ. ಭಾರಿ ಸಂಖ್ಯೆಯಲ್ಲಿ ಹರಿದು ಬರುವ ಜನರನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ಈ ಕಾರ್ಯಕ್ರಮ ಆಯೋಜನೆ ಉದ್ದೇಶವೇನಾಗಿತ್ತು? ಒಂದೇ ದಿನ ವಿಧಾನಸೌಧದ ಮುಂದೆ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸುವ ಅಗತ್ಯವೇನಿತ್ತು? ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ 19 ಗೇಟ್ಗಳಿವೆ. ಈ ಎಲ್ಲ ಗೇಟ್ ತೆರೆದಿದ್ದರೆ ಈ ದುರಂತ ಸಂಭವಿಸುತ್ತಿರಲಿಲ್ಲ. ರಾಜ್ಯ ಪೊಲೀಸ್ ಇಲಾಖೆಗೆ ಭಾರಿ ಸಂಖ್ಯೆಯಲ್ಲಿ ಜನ ಹರಿದು ಬರುವ ಮಾಹಿತಿ ಇರಲಿಲ್ಲವೇ? ಸಂಭ್ರಮಾಚರಣೆ ಕಾರ್ಯಕ್ರಮ ನಡೆಸಿದರೆ ಎಷ್ಟು ಜನ ಅಭಿಮಾನಿಗಳು ಬರಬಹುದು ಎನ್ನುವ ಲೆಕ್ಕಾಚಾರ ಗ್ರಹಿಸಲು ಸಾಧ್ಯವಾಗಲಿಲ್ಲವೇ? ಇಷ್ಟೆಲ್ಲ ಅವ್ಯವಸ್ಥೆಯ ಮಧ್ಯೆ ಈ ಕಾರ್ಯಕ್ರಮ ನಿರ್ವಹಣೆ ಅಗತ್ಯವಿದೆ. ಸರ್ಕಾರದಲ್ಲಿದ್ದಂತ ಮಂತ್ರಿಗಳು ಅವರೆಲ್ಲರೂ ಸೇರಿ ಆಗಲೇಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಮಾಡಿಸಿದ್ದಾರೆ. ಮತ್ತು ಒಂದೇ ಸಮಯದಲ್ಲಿ ಎರಡೆರಡು ಕಡೆ ವಿಧಾನಸೌಧದಲ್ಲೂ ಮತ್ತು ಈ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಮಾಡಿರೋದು ಭಾಳ ದುರದೃಷ್ಟ. ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದ್ದಂಥ 19 ಗೇಟ್ ತೆಗೆದಿದ್ರೆ ಮುಗಿದೋಗಿತ್ತು. ಹೆಂಗಿದ್ರು ನಿಮ್ಮ ಕಂಟ್ರೋಲ್ ಮಾಡೋದು ಆಗಿಲ್ಲ ಅಂತಂದರೆ ನೀವು ಅದನ್ನು ಕ್ರೌಡನ್ನು ಕಂಟ್ರೋಲ್ ಮಾಡೋಕ್ಕೆ ಹಾಕೋದ್ರಿ, ಬಿಟ್ಬಿಡ್ಬೇಕಾಗಿತ್ತು ಎಲ್ಲ ಗೇಟು. ಅದು ಓಪನ್ ಮಾಡಿದಂಥ 1-2 ಗೇಟನ್ನು ಅರ್ಧ ಗೇಟ್ ಓಪನ್ ಮಾಡಿದರೆ ಹೆಂಗೆ ನೀವು ಈ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ? ಇವತ್ತು ಜನನಿಬಿಡ ಇರುವಂಥ ಪ್ರದೇಶ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ವಿಧಾನಸಭೆ. ಇಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ನೇ 25-30 ಸಾವಿರ ಜನ ಇರ್ತಾರೆ ಪ್ರತಿದಿನ. ಹೋಗೋರು ಬರೋರು, ಬೇರೆ ಊರಿನಿಂದ ಹೋಗೋರು ಬರೋರು 25-30 ಸಾವಿರ ಜನ ಇದ್ದಾಗ ಇನ್ನೊಂದು 50 ಸಾವಿರ ಜನ ಬೆಂಗಳೂರಿನಲ್ಲಿ ಕಲಿಯಂಗಿಲ್ಲ ಅಂತ ನಿಮಗೇನು ಗ್ಯಾರಂಟಿ ಇತ್ತು? ಇದು ನಿಜವಾಗ್ಲೂ ನಾವು ನಿನ್ನೆ ರಾತ್ರಿ ಮಲಗಿಲ್ಲ ಇದು ಕೇಳಿದ ಮೇಲೆ. ಯಾಕಂದರೆ ಎಂಥ
ಏನು ಸೆಲೆಬ್ರೇಷನ್ ಆಗಬೇಕಾಗಿತ್ತು. ಅಂಥ ಸಮಯದಲ್ಲಿ ನಮ್ಮ ಕರ್ನಾಟಕದ ಬಡ ಜನರಿಗೆ ಇಂಥ ದುರಂತ ಬಂದಿರೋದು ಇದು ಬಹುಶಃ ಇತಿಹಾಸದಲ್ಲಿ ದೊಡ್ಡ ದುರಂತ ಅಂತೇಳಿ ಭಾವಿಸ್ತೀನಿ. ಒಂದು ಮಗು, ಎರಡು ಮಗು ಇದೆ, ಒಂದೇ ಮಗು, ಒಬ್ಬನಿಗೆ ಏನೋ ಹೆಣ್ಣು ನೋಡೋಕೆ ಹೋಗಿದ್ದ, ಇನ್ನೊಬ್ಬಾಕೆ ಒಂದೇ ಮಗಳು, ಕೋಲಾರದಲ್ಲಿರುವಂಥ ಆಯಮ್ಮ ಒಂದೇ ಮಗಳು. ಏನು ದುಡ್ಡು ಕೊಟ್ಟರೆ ಏನು ಬರ್ತದೆ? ಸರ್ಕಾರಕ್ಕೇನೊಂದು 10-12 ಕೋಟಿ ಕೊಟ್ಟರೆ ಏನಾದರೂ ಕಡಿಮೆ ಆಗ್ತದೆ? ಇವ್ರಿಗೆ 1 ಕೋಟಿ ಕೊಡಬೇಕು. ಇದು ನೀವು ನಿಮ್ಮ ಕೈಲಿಂದ ಆದಂಥ ದುರಂತ ಇದು. ಇವತ್ತು ನೀವು ಅದ್ರ ಹೊಣೆ ಹೊತ್ತು ಅಟ್ಲೀಸ್ಟ್ ಅವ್ರಿಗೆ ಪರಿಹಾರ ಕೊಟ್ಟರನಾಗಲೇ ಆ ಕುಟುಂಬಕ್ಕೆ ಒಂದು ರೀತಿಯ ಭದ್ರತೆ ಸಿಕ್ಕಂಗೆ ಆಗ್ತದೆ ಅಂತೇಳಿ ಬಯಸ್ತೀನಿ. ಆರ್ಸಿಬಿ ಜಯದ ಸಂಭ್ರಮಾಚರಣೆಯ ವೇಳೆ ನಡೆದ ಕಾಲ್ ತುಳಿತದಲ್ಲಿ 11 ಅಭಿಮಾನಿಗಳ ಸಾವಿಗೆ ಸಂಬಂಧಿಸಿದಂತೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಈ ದುರಂತದ ಕುರಿತು ರಾಜಕೀಯ ಮಾತು ಆಡಲು ಇದು ಸರಿ ಸಮಯವಲ್ಲ ಎಂದು ಸ್ಪಷ್ಟಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಟಿ ರವಿ ಅವರು ಈ ಘಟನೆಯನ್ನು ಸರ್ಕಾರಿ ಪ್ರಾಯೋಜಿತ ಕೊಲೆ ಎಂದು ಹೇಳಿದ್ದು ಖಂಡನೀಯ. ಅವರನ್ನು ಎನ್ಕೌಂಟರ್ ಮಾಡುವುದು 2 ನಿಮಿಷದ ಕೆಲಸ. ಆದರೆ ಇಂತಹ ಸವಾಲುಗಳಿಗೆ ಈಗ ಪ್ರಕ್ರಿಯೆ ನೀಡುವುದಿಲ್ಲ. 2 ದಿನಗಳ ನಂತರ ಅವರು ಹೇಳಿದ್ದಕ್ಕೆ ಸೂಕ್ತ ಉತ್ತರ ಕೊಡುತ್ತೇನೆ. ಈ ಹೊತ್ತಿನಲ್ಲಿ ಮೃತರ ಕುಟುಂಬಗಳು ನೋವಿನಲ್ಲಿ ಮುಳುಗಿರುವಾಗ ರಾಜಕೀಯ ಬೇಡ ಎಂದು ಹೇಳಿದರು. ನಮ್ಮ ಸರ್ಕಾರ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿತ್ತು. ಈ ಸಂತಸದ ಕ್ಷಣದಲ್ಲಿ ರಾಜ್ಯದ ಜನತೆ ಆರ್ಸಿಬಿ ಗೆಲುವನ್ನು ಆಚರಿಸುತ್ತಿದ್ದರು. ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವಾಗಿ ರೋಡ್ ಶೋ ಅನ್ನು ರದ್ದುಪಡಿಸಿತ್ತು. ಆದರೆ ಲಕ್ಷಾಂತರ ಜನ ಸೇರುವ ಮೂಲಕ ಉಂಟಾದ ತೀರಾ ದುರಂತವೇ ಇದಾಗಿದೆ. ಪೊಲೀಸರು ಬೇಡ ಎಂದಿದ್ದಾರೆ ಎಂಬ ಮಾಹಿತಿ ನನ್ನ ಬಳಿ ಇಲ್ಲ ಎಂದು ಅವರು ತಿಳಿಸಿದರು. ಪಟಾಕಿ ಸಿಡಿಸುತ್ತಾ ಸಂಭ್ರಮಿಸುತ್ತಾ ಜನರು ಹೊರಬಂದಿದ್ದರು. ಈ ಸಂದರ್ಭದಲ್ಲಿ ದುರ್ಘಟನೆ ಸಂಭವಿಸಿದೆ. ಸರ್ಕಾರದ ಪರವಾಗಿ ಮೃತರ ಕುಟುಂಬಗಳಿಗೆ ಕ್ಷಮೆ ಕೇಳುತ್ತೇನೆ. ಇಂತಹ ಘಟನೆ ಮರುಕಳಿಸಬಾರದು ಎಂಬುದು ನಮ್ಮ ಆಶಯ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳಿದರು. ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನಾದರೂ ಒಳ್ಳೇದು ಮಾಡಬೇಕು ಪ್ರದೀಪ್ ಅಂತ ಅವ್ರ ಉದ್ದೇಶ ಒಳ್ಳೇದಿದೆ. ನಾನು ಒಂದು ನೀಟ್ ಅಕಾಡೆಮಿ ಮುಖ್ಯಸ್ಥನಾಗಿ ಅಷ್ಟೇ ಅಲ್ಲದೆ UPSC KPSC ಅಣ್ಣ ಜೊತೆ ಕೈ ಜೋಡಿಸಿ ರವಿ ಅಣ್ಣ ಅವ್ರ ಮಾರ್ಗದರ್ಶನದಲ್ಲಿ ಈ ಭಾಗದ ಬಡ ಮಕ್ಕಳಿಗೆ ಖಂಡಿತವಾಗೂ ಮುಖ್ಯವಾಹಿನಿಗೆ ತರೋ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ. ರಾಯಚೂರಿನಲ್ಲಿ ಏನಾದರೂ ನೀವು ಅಕಾಡೆಮಿ ಪ್ರಾರಂಭ ಮಾಡೋದು ಸದ್ಯಕ್ಕೆ ಇಲ್ಲ ಸರ್. ಈಗ ರವಿ ಅಣ್ಣ ಅವರೆಲ್ಲ ಹಿರಿಯರನ್ನ ಕೂತು ಮಾತಾಡಿ ನಂತರ ತೀರ್ಮಾನ ತಗೊಂತಾರೆ. ರಾಯಚೂರಲ್ಲಿ ಯಾವುದೋ ಇನ್ಸ್ಟಿಟ್ಯೂಟ್ ಇಲ್ಲ ಸರ್. ನಿಮ್ಮಂಥವ್ರು ಯಾರು ಬಂದರೆ ಈ ಭಾಗದ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಖಂಡಿತವಾಗೂ ಸರ್. ಎಸ್ ಸರ್, ಖಂಡಿತವಾಗೂ ನಾನು ಎಲ್ಲ ಹಿರಿಯರ ಜೊತೆ ಮಾತಾಡಿ ಎಲ್ಲ ಮಾರ್ಗದರ್ಶನ ತಗೊಂಡು, ನನಗೂ ಆಸೆ ಇದೆ ಸರ್ ಇಂಥ ಭಾಗದಲ್ಲಿ ಮಕ್ಕಳನ್ನ ಗೇಮ್ಸ್ದಲ್ಲಿ ಇದಕ್ಕೆಲ್ಲ ತೊಗೊಂಡು ಹೋಗ್ಬೇಕು. ಇನ್ನು ರಾಯಚೂರು ಮೆಡಿಕಲ್ ಕಾಲೇಜಲ್ಲಿ ಒಂದು 40-42 ಮಂದಿ ನನ್ನ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಪರಿಶ್ರಮರು. ಅದರಲ್ಲಿ ಒಬ್ಬ ಹುಡುಗಂದು ಭಾಳ ಅದ್ಭುತವಾದ ಸಕ್ಸಸ್ಫುಲ್ ಸ್ಟೋರಿ ಇದೆ ರಾಯಚೂರು ಮೆಡಿಕಲ್ ಕಾಲೇಜಿಗೆ. ಒಂದು 3 ವರ್ಷದಿಂದ ರಾಯಚೂರಲ್ಲಿ ಆ ಹುಡುಗ ಫೈನಾನ್ಷಿಯಲಿ ಕಾಸಿರಲ್ಲ, ಮೆಜೆಸ್ಟಿಕ್ ಬರ್ತಾನೆ, ಎಲ್ಲರ ಮನೆ ಹತ್ರ ಒಬ್ಬೊಬ್ಬ ಹೋಗ್ತಾನೆ, ಅವನು ಸ್ಟ್ರಗಲಲ್ಲಿ ಇರ್ತಾನೆ, ಅವ್ನಿಗೆ ಗೊತ್ತಿರಲ್ಲ. ಅವನು ನನಗೊಂದು ವಾಟ್ಸಪ್ ಮೆಸೇಜ್ ಮಾಡ್ತಾನೆ, ಸರ್ ನನಗೆ ಕಾಸಿಲ್ಲ, ಏನು ಮಾಡೋದು? ಸರಿ, ಕರೆದವನ್ನ ಕೋಚಿಂಗ್ ಕೊಡ್ತೀನಿ. ಅವ್ರ ತಾಯಿ ಅಂಗನವಾಡಿ ಟೀಚರು, ಅವ್ರ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್. ಸರ್ ಕ್ಯಾಮ್ರಾ. ಇನ್ನೊಂದು 4 ತಿಂಗಳು ಎಕ್ಸಾಮ್ ಇದ್ದಾಗ ಕೋವಿಡಲ್ಲಿ ಅವ್ರ ತಂದೆ ತೀರೋಗ್ತಾರೆ. ಇದೇ ರಾಯಚೂರು ಮೆಡಿಕಲ್ ಕಾಲೇಜ್ ಮಾರ್ಚ್ನಿಂದ ರಾತ್ರಿ 3 ಗಂಟೆಗೆ ನನಗೊಂದು ಫೋಟೋ ಹಾಕ್ತಾನೆ, ಅಪ್ಪ ತೀರೋಗ್ಬಿಟ್ರು ಸರ್, ನಾನು ಏನು ಮಾಡಲಿ ಅಂತ. ನಾನು ಹೇಳಿದೆ, ಲಿಂಗರಾಜು ತಲೆಗೆಡಿಸ್ಕೋಬೇಡಪ್ಪ ಅಂತ. ಮಾರನೇ ದಿನ ಅವನು ಕರೆಸ್ಕೊಂಡು ಬಯಾಲಜಿಯಲ್ಲಿ 360ಕ್ಕೆ 360 ಹೊಡಿಸಿ 540 ಸ್ಕೋರ್ ಮಾಡಿಸಿ ಅದೇ ರಾಯಚೂರು ಮೆಡಿಕಲ್ ಕಾಲೇಜಲ್ಲಿ 8 ತಿಂಗಳಾದಮೇಲೆ ಕಳಿಸಿ ಅಡ್ಮಿಷನ್ ಮಾಡಿಸಿದೆ ಅವನ್ನ. ಇದೇ ಮೆಡಿಕಲ್ ಕಾಲೇಜಲ್ಲಿ ಈಗ 4th ಇಯರ್ MBBS ಅವ್ರಿಗೆ. ಸೊ ಈಗ ಲಿಂಗರಾಜ್ ಒಂದು ಕತೆ ಐತೆ ಸರ್, ಇಂಥ ಕಥೆಗಳು 100 ಇದಾವೆ ಇಲ್ಲಿ. ದಯವಿಟ್ಟು ನಿಮ್ಮಂಥವ್ರು ಒಂದು ಸಂಸ್ಥೆ ಮಾಡಿ ನಮ್ಮಂಥ ಈ ಬಡ ಮಕ್ಕಳಿಗೆ ಅನುಕೂಲ ಮಾಡೋದು ಒಂದು ವ್ಯವಸ್ಥೆ. ಎಸ್ ಸರ್, ಮಾಡ್ತೀನಿ. ನಮ್ಮ ರವಿ ಅಣ್ಣವ್ರ ಮಾರ್ಗದರ್ಶನದಲ್ಲಿ ಅದನ್ನ ತೀರ್ಮಾನ ತೊಗೊತೀನಿ. ಈ ಭಾಗದ ಮಕ್ಕಳಿಗೆ ಒಳ್ಳೇದಾಗಬೇಕು, ಅವ್ರ ಮೇಲೆ ಬರಬೇಕು. ಲಿಂಗರಾಜ್ ಅನ್ನೋದು ಒಂದು ಎಕ್ಸಾಂಪಲ್ ಈ ಭಾಗದ ಹುಡುಗಾಗಿರೋದು ಕೇಳಿದೆ. ಇಂಥ 100 ನಿದರ್ಶನಗಳಿದೆ ಸರ್. RCB ಕಾಲ್ ತೊಳ್ತಾ ಖಂಡಿತವಾಗೂ ಆ ಕುಟುಂಬಕ್ಕೆ ನೋವನ್ನು ಭರಿಸೋ ಶಕ್ತಿ ಇರಬೇಕು ಸರ್. ಇದು ಒಂದು ಘಟನೆ. ನಮ್ಮ ಸರ್ಕಾರ ಎಲ್ಲ ಕ್ರಮಗಳನ್ನ ತಗೊಂಡಿದೆ. ಈಗ ಎಂಟೈರ್ ಸ್ಟೇಟು, ನೀವಾಗಲಿ ನಾನಾಗಲಿ RCBನ ವೆಲ್ಕಮ್ ಮಾಡೋ ಖುಷಿಯಲ್ಲಿ ನಾವೆಲ್ಲರೂ ಇತ್ತು. ಆದರೂ ನಮ್ಮ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ರೋಡ್ ಶೋ ಕ್ಯಾನ್ಸಲ್ ಮಾಡ್ತು, ಭಾಳ ಕ್ರಮ ತಗೊಂಡಿದೆ. ಆದರೆ ಲಕ್ಷಾಂತರ ಜನ ಬಂದಾಗಿಂದ ಅದೊಂದು ಎಡವಟ್ಟಾಗಿದೆ. ಇಲ್ಲಿ ನಮ್ಮ ಸರ್ಕಾರನೋ ಇಲ್ಲ ಪೊಲೀಸವ್ರನ್ನೋ ಬ್ಲೇಮ್ ಮಾಡೋದಲ್ಲ, ಒಂದು ಘಟನೆ ಆಗಿದೆ. ಇದು ಖಂಡಿತವಾಗಿ ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ಇದೆ. ನಮ್ಮ ಸರ್ಕಾರನೂ ಮುನ್ನೆಚ್ಚರಿಕೆ ಕ್ರಮ ತಗೊತಲ್ಲ ಸರ್. ನಮ್ಮ DCM ಸಾಹೇಬರು, CM ಸಾಹೇಬರು ಅಲ್ವಾ?
ಆ ಥರ ಖಂಡಿತವಾಗೂ ನಾವೆಲ್ಲ ಪೊಲೀಸ್ ಇಲಾಖೆ ಬೇಡ ಅಂತ ಹೇಳಿದ್ರು, ಕಮಿಷನರ್ ಬೇಡ ಅಂತ ಅದ್ರ ಬಗ್ಗೆ ನಮಗೆ ಸರ್ಕಾರದ ವೈಫಲ್ಯ ಅಂತ ಇಲ್ಲ ಹಾಗನ್ನಕ್ಕಾಗಲ್ಲ ಸರ್. ನಾವೀಗ ಜನ ಒಂದು ರಾತ್ರಿ ಎಲ್ಲ ಒಂದು ಪಟಾಕಿ ಹೊಡೆದು ಬೆಂಗಳೂರಲ್ಲಿ ಜನ ಅಷ್ಟು ಒಂದು ಎಕ್ಸೈಟ್ ಆಗಿದ್ರು. ಇಂಥ ಘಟನೆ ಆಗಿದೆ. ಖಂಡಿತವಾಗೂ ಆ ಕುಟುಂಬಗಳಿಗೂ ಕ್ಷಮೆ ಕೇಳ್ತೇನೆ. ಇಂಥ ಘಟನೆ ಆಗಬಾರ್ದಾಗಿತ್ತು. ಅವರು ಇರೋದ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತಾರೆ. ಕುಮಾರಸ್ವಾಮಿ ಅವರು ಹೇಳಿದರೆ DCM ಚೈಲ್ಡಿಶ್ ರೀತಿ ವರ್ತನೆ ಮಾಡದೇ ಇದ್ದರೆ ಈ ರೀತಿ ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ ಅನ್ನೋದು ಸರ್. ಇಲ್ಲೊಂದು ಕಡೆ ಅದನ್ನೇನು ಎಕ್ಸಾಗ್ರೇಟ್ ಮಾಡುವಂಥ ನಿಟ್ಟಿನಲ್ಲಿ ಇದಾಯಿತು ಅಂತ. ಈ ಘಟನೆ ಬಗ್ಗೆ ಇದೊಂದು ಸೆನ್ಸಿಟಿವ್ ಇರೋದ್ರಿಂದ ಎಲ್ಲ ಶೋಕ್ ಸಾಗರದಲ್ಲಿ ಇರೋದ್ರಿಂದ ನಾನು ಇದ್ರ ಬಗ್ಗೆ ಏನೂ ಕಾಮೆಂಟ್ ಮಾಡಲ್ಲ. ಬಟ್ ನಮ್ಮ DCM ಆಗಿ CM ಸಾಹೇಬರಾಗಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆದರೂ ಅಲ್ಲಿ ಓವರ್ ಕ್ರೌಡ್ ಆಗಿದೆ ಸರ್. ಅದು ಹೆಂಗಾಗಿದೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ನಮ್ಮ ಸರ್ಕಾರದಾಗಲಿ ಪೊಲೀಸರದಾಗಲಿ ಯಾವುದೂ ವೈಫಲ್ಯ ಇಲ್ಲ. ಆಗಿರೋ ಘಟನೆಗೆ ನಮಗೂ ನೋವಿದೆ. ರಾಜ್ಯದ ಜನಸನ ಕ್ಷಮೆ ಕೇಳ್ತೀವಿ. ಇತರ ಕುಟುಂಬದ ಜೊತೆ ಸರ್ಕಾರ ಇತರ ಕುಟುಂಬದ ಜೊತೆ ಸರ್ಕಾರ ಸರ್ ಈಗ 10 ಲಕ್ಷ ಅವ್ರಿಗೆ ಅನೌನ್ಸ್ ಮಾಡಿದ್ದೀವಿ. ಮತ್ತು ಯಾರು 15 ಜನ ಹಾಸ್ಪಿಟ್ಲಲ್ಲಿದ್ದಾರೆ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸೋ ಜವಾಬ್ದಾರಿ ನಮ್ಮ ಸರ್ಕಾರ ವಹಿಸುತ್ತೆ. ಈ ವಿಚಾರದಲ್ಲಿ ನಮ್ಮ CM ಅವರು DCM ಅವರು ಎಲ್ಲರೂ ಅಪ್ಸೆಟ್ ಆಗಿದ್ದಾರೆ. ನಮಗೂ ಭಾಳ ನೋವಿದೆ. ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ. ಚಿಂತಾಮಣಿ ಭಾಗದ ಒಬ್ಬ ಡೆಂಟಲ್ ಓದೋ ಹುಡುಗ ಸರ್, 3ನೇ ವರ್ಷ ಅಂಬೇಡ್ಕರ್ ಡೆಂಟಲ್ ಕಾಲೇಜಲ್ಲಿ ಓದ್ತಿದ್ದ. ನಮ್ಮ ಮಿನಿಸ್ಟರ್ ಸಾಹೇಬ್ರ ಕಾನ್ಸ್ಟಿಟ್ಯೂನ್ಸಿ ಅವ್ರ ಕುಟುಂಬಕ್ಕೂ ಆತ್ಮೀಯ ಅವ್ರ ಕುಟುಂಬ ಫೋನ್ ಮಾಡಿ ಮಾತಾಡ್ತೀವಿ ಸರ್. ಹೆಚ್ಚುವರಿ ಪರಿಹಾರ ಘೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪಟ್ಟು ಹಿಡಿದಿದ್ದೀವಿ ಸರ್. ಅವ್ರು ಪಟ್ಟು ಹಿಡಿಯೋದೇನು ಬೇಕಾಗಿಲ್ಲ. ಹೆಚ್ಚುವರಿ ಬೇಕು ಅಂದರೆ ನಮ್ಮ CM DCM ಅವರೇ ಮಾಡ್ತಾರೆ. ಖಂಡಿತವಾಗೂ ಕೂತು ಇನ್ನೂ ಒಂದು 50 ಲಕ್ಷ ಬೇಕು ಅಂದರೆ ಕೂತು ಸರ್ಕಾರ ವಿನಂತಿ ಮಾಡಿ ಅನೌನ್ಸ್ ಮಾಡ್ಸೋಣ. CT ರವಿ ನಂತರ ಸರ್ಕಾರಿ ಪ್ರಾಯೋಜಿತ ಕೊಲೆ ಅನ್ನುವಂಥ ನಿಟ್ಟಿನಲ್ಲಿ ಸೋಬಕ್ಕೆ ಹೇಳಿದ್ದಾರೆ. ನಾನು CT ರವಿ ಇವ್ರನ್ನೂ ಕೌಂಟರ್ ಮಾಡೋದು 2 ನಿಮಿಷದ ಕೆಲಸ. ಈಗ 11 ಕುಟುಂಬಗಳ ಅಂತ್ಯ ಸಂಸ್ಕಾರ ಇದೆ. ಈ ಸಂದರ್ಭದಲ್ಲಿ ರಾಜಕಾರಣ ಮಾತಾಡೋದು ಬೇಡ. CT ರವಿ ಅವ್ರ ಹೇಳಿಕೆಗೆ ಒಂದು 2 ದಿನ ಆದಮೇಲೆ ಮುಟ್ಟು ನೋಡ್ಕೊಳ್ಳೋ ಅಂತ ಕೌಂಟ್ರ್ ಕೊಡ್ತೀನಿ. ಈ ದಿನ ಬೇಡ ಅನ್ನೋದು ನನ್ನ ಸರ್. ಪ್ರೋಟೋಕಾಲ್ ಇರಲಿಲ್ಲ ಅಂತ ವಿಧಾನಸೌಧ ಮುಂದೆ ರಾಜ್ಯಪಾಲರು ಇದ್ರಲ್ಲ, ಅದ್ರ ಮೇಲೆ ಪ್ರೋಟೋಕಾಲ್ ಯಾರು ಮಿನಿಸ್ಟ್ರ್ ಮಕ್ಕಳು ಎಲ್ಲ ಅವ್ರ ಫ್ಯಾಮಿಲಿ ಅವರೇ ಇದ್ರು ಅಂತ ಹೇಳ್ತಾ ಇದ್ದಾರೆ ಸರ್. ಪ್ರೋಟೋಕಾಲ್ ಸಂದರ್ಭದಲ್ಲಿ ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗುತ್ತೆ. ಆದರೆ ಮಿನಿಸ್ಟ್ರುಗಳ ಮೊಮ್ಮಕ್ಕಳು ಇಲ್ಲ, ಅದು ಮೋಸ್ಟ್ಲಿ ಇದು ಎಕ್ಸಾಕ್ಟ್ ನನ್ನ ಗಮನಕ್ಕೆ ಬಂದಿಲ್ಲ ಸರ್. ನಾನು ರಾಯಚೂರಿಗೆ ಕೊಡಬೇಕಾಗಿತ್ತು. ನಾನು ನಿನ್ನೆ ರಾಯಚೂರಿಗೆ ಬಂದೆ ಇಲ್ಲ. ಈಗ ಆ ಕುಟುಂಬಗಳು ಏನು ಮೃತರಾಗಿದ್ದಾರೆ ಆ ಕುಟುಂಬಗಳ ಜೊತೆ ನಾವಿರೋಣ ಅಷ್ಟೇ ಮಾತಾಡೋಣ. ದಯವಿಟ್ಟು BJP ಅವರು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ರಾಜಕಾರಣ ಯಾಕೆ ಸರ್ ತರ್ತೀರ, ನಿಮಗೂ ವಾಸ್ತವ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದ ಘಟನೆಯಲ್ಲಿ ಪ್ರತಿಯೊಬ್ಬರ ತಪ್ಪು ಇದೆ. ಕಾರ್ಯಕ್ರಮ ಆಯೋಜಕರಿಗೆ ಗೊತ್ತಿರಬೇಕಿತ್ತು. ಅಲ್ಲಿ ಎಷ್ಟು ಜನ ಸೇರಿರಬಹುದೆಂದು. ಘಟನೆಗೆ ಪ್ರಮುಖ ಕಾರಣವೇ ಇದಾಗಿದೆ. ಅಭಿಮಾನಿಗಳ ಅಭಿಮಾನ ಅತಿರೇಕಕ್ಕೆ ತಲುಪಿದರೆ ಅದು ಅಜ್ಞಾನವಾಗುತ್ತದೆ. ಆದ್ದರಿಂದ ಅಭಿಮಾನ ಸೀಮಿತವಾಗಿರಬೇಕು ಎಂದು ಗೌರಿಗದ್ದೆ ಆಶ್ರಮದ ವಿನಯ ಗುರುಜಿ ಹೇಳಿದರು. ಅವರಿಂದು ನಗರದ ಶ್ರೀರಾಮ ಕ್ಲಿನಿಕ್ ಉದ್ಘಾಟಿಸಿ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಪ್ಪನ್ನು ಮರಳಿ ಪಡೆಯಬಹುದಾಗಿದೆ, ಆದರೆ ಜೀವ ಹೋದ ನಂತರ ಮರಳಿ ಪಡೆಯಲು ಸಾಧ್ಯವಿಲ್ಲ. ಅದು ಕಷ್ಟವಾಗುತ್ತದೆ. ಜೀವ ಕಳೆದುಕೊಂಡ ಕುಟುಂಬದವರಿಗೆ ಆ ನೋವು ತಿಳಿದಿದೆ. ಶೋಕದಲ್ಲಿ ದೊಡ್ಡ ಶೋಕವೆಂದರೆ ಅದು ಪುತ್ರ ಶೋಕ. ಆ ಶೋಕದಲ್ಲಿರುವ ತಂದೆ ತಾಯಿಯರಿಗೆ ನೋವು ಗೊತ್ತಿರುತ್ತದೆ. ಯಾವುದೇ ಆರ್ಥಿಕ ಪರಿಹಾರದಿಂದ ನೋವನ್ನು ಭರಿಸಲು ಸಾಧ್ಯವಿಲ್ಲ ಎಂದರು. ಇಂತಹ ದುರಂತಗಳು ಮುಂದೆ ಆಗಬಾರದೆಂದರೆ ಅಭಿಮಾನದಲ್ಲಿ ಪ್ರಬುದ್ಧತೆಯನ್ನು ಬೆಳೆಸಿಕೊಳ್ಳುವ ಕೆಲಸವನ್ನು ಯುವಕರು ಮಾಡಬೇಕಾಗಿದೆ. ಅಭಿಮಾನ ಅವಿವೇಕ ಆಗಬಾರದು. ನೋವನ್ನು ಯಾವುದೇ ಮಾತಿನಿಂದ ಅಥವಾ ಆರೋಪ ಪ್ರತ್ಯಾರೋಪಗಳಿಂದ ತೆರಳಿಕೆ ಆಗುವುದಿಲ್ಲ. ಈ ಘಟನೆ ಪ್ರತಿಯೊಂದು ಪಕ್ಷಕ್ಕೂ ಪಾಠವಾಗಬೇಕಿದೆ ಎಂದು ಹೇಳಿದರು. 30-40 ಸಾವಿರ ಜನ ಹಿಡಿಯುವ ಸ್ಟೇಡಿಯಮ್ಮಿಗೆ 1 ಲಕ್ಷನೇನೋ ಜನ ಬಂದಿದ್ವಿ. 1.5 ಲಕ್ಷ ಜನ ಹೇಗೆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕಾಗುತ್ತೆ? ಇನ್ನೊಂದು ಕ್ರಿಕೆಟ್ ಫ್ಯಾನ್ಸಲ್ಲಿ ನನ್ನ ರಿಕ್ವೆಸ್ಟ್, ನಮ್ಮದು ಏನೇ ಅಭಿಮಾನ ಇದ್ದರೂ ಅದು ಅತಿರೇಕಕ್ಕೆ ಹೋದರೆ ಅದು ಅಜ್ಞಾನ ಆಗುತ್ತೆ. ಯಾಕಂದರೆ ಕಪ್ಪಾದರೂ ವಾಪಸ್ ಪಡಿಬೋದು, ಹೋದ ಜೀವ ವಾಪಸ್ ಪಡೆಯೋದು ಸ್ವಲ್ಪ ಕಷ್ಟ. ಯಾಕೆ ಕಳ್ಕೊಂಡವರಿಗೆ ಆ ದುಃಖ ಇರುತ್ತೆ. ನಮಗೆ ನ್ಯೂಸಲ್ಲಿ ನೋಡ್ಬೋದು ಬಿಟ್ಟರೆ ಕಳ್ಕೊಂಡವ್ರ ಶೋಕ ಇರುತ್ತಲ್ಲ, ಶೋಕದಲ್ಲಿ ದೊಡ್ಡ ಶೋಕ ಪುತ್ರ ಶೋಕ, ಮಕ್ಕಳನ್ನು ಕಳ್ಕೊಂಡ ಶೋಕ. ಅದನ್ನು ನಾವು ಯಾವುದೇ ಪರಿಹಾರ ಕೊಟ್ಟು ಆ ಜೀವದ ಬೆಲೆ ಭರಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ನನ್ನ ರಿಕ್ವೆಸ್ಟ್ ಇಷ್ಟೇ, ಒಂದಿಷ್ಟು ನಮ್ಮ ಅಭಿಮಾನದಲ್ಲಿ ಮೆಚ್ಯೂರಿಟಿಯನ್ನು ಬೆಳೆಸ್ಕೊಳ್ಳೋ ಕೆಲಸ ಯೂಸ್ ಮಾಡಬೇಕು. ಒಂದೇ ಪರ್ಮನೆಂಟ್ ಸೊಲ್ಯೂಷನ್. ಯಾಕಂದರೆ ನಮ್ಮ ಅಭಿಮಾನ ಅವಿವೇಕ ಆಗಬಾರ್ದು. ನನ್ನೊಂದು ರಿಕ್ವೆಸ್ಟ್.
ಈ ಒಂದು ವಿಚಾರದಲ್ಲಿ ರಾಜಕೀಯ ಮಾಡಲಾಗ್ತಿದೆ ಅನ್ನೋ ಆರೋಪ ಕೂಡ ಸರ್ಕಾರ ಮಾಡಿದೆ. ಅದು ರಾಜಕಾರಣ ಮಾಡೋರನ್ನು ಕೇಳ್ಕೊಳ್ಬೇಕು. ನಾನು ಒಂದು ನನ್ನ ಕತೆ ಹೇಳೋದು ಯಾಕೆ ಪಬ್ಲಿಕ್ ಗುರುಗಳಾಗೋಂಥವ್ರನ್ನ ನೋವನ್ನು ಯಾವುದೇ ಮಾತಿಂದ ಬರೆಸ್ಲಿಕ್ಕಾಗಲ್ಲ, ಅಥವಾ ಆರೋಪ ಪ್ರತ್ಯಾರೋಪದಿಂದ ಹೋದ ಜೀವವನ್ನು ತರಲಿಕ್ಕಾಗಲ್ಲ. ನಾವೇನು ಎಲ್ಲೆಲ್ಲಿ ಸರಿ ಮಾಡಿಕೊಳ್ಬೇಕು ಅದು ಬೆಸ್ಟ್ ಸೊಲ್ಯೂಷನ್ ಅಂತ ಕಾಣುತ್ತೆ. ಯಾಕೆ ಪ್ರತಿ ಹೆಜ್ಜೆನೂ ನಮಗೆ ಬೆಳವಣಿಗೆಗೆ ಕಾರಣ ಆಗಿರಬೇಕು. ಸೊ ಒಂದು ಲೆಸನ್ ಅಂತ ಎಲ್ಲ ಪಕ್ಷದವರು ಇದನ್ನು ತಗೊಳ್ಬೇಕಾಗತ್ತೆ, ಬರೀ ಆ ಪಕ್ಷ ಈ ಪಕ್ಷ ಅಂತ ನಂಗೆ ಅನಿಸುತ್ತೆ.